ಪುಟಾಣಿ ಬಾಟಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬ್ಯೂಟಿಯು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಚೆನ್ನಾಗಿರೋದಲ್ಲದೆ ಇದು ನಮ್ಮ ಮುಖವನ್ನು ಕೂಡ ತುಂಬಾ ಚೆನ್ನಾಗಿಡುತ್ತೆ. ಅದು ಹೇಗೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ? ವಿಟಮಿನ್ ಸಿ ಸಿರಮ್ ಅಂತ ಕೇಳಿರ್ಬೋದು ನೀವು. ಇದು ಒಂಥರ ಸಿರಮ್ ತರ ವರ್ಕ್ ಆಗುತ್ತೆ. ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ನೀವು ಇವಾಗ ಮುಖದಲ್ಲಿ ಕಪ್ಪು ಕಲೆ ಇರುತ್ತೆ, ಇಲ್ಲ ಪಿಗ್ಮೆಂಟೇಶನ್ ಇರುತ್ತೆ, ಇಲ್ಲ ನನ್ಗೆ ಮುಖ ತುಂಬಾ ಡಲ್ ಇದೆ, ಬ್ರೈಟ್ನೆಸ್ ಇಲ್ಲ ಅಂತ ಅನ್ಕೊಳ್ಳೋರಿಗೆಲ್ಲ ಇದೊಂದು ಒಳ್ಳೆ ಸಿರಮ್ ಅಂತ ಹೇಳ್ಬೋದು. ಹೊರಗಡೆ ಹೋಗಿ ನೀವು ಒಂದ್ 700-800 ರೂಪಾಯಿ ಎಲ್ಲ ಕೊಟ್ಟು, ಇಲ್ಲ 300-400, ಇಲ್ಲ ಒಂದು 200-300 ಕೊಟ್ಟು ಯಾವ್ದಾವ್ದೋ ಸಿರಮ್ ತರೋ ಬದ್ಲು ಇದನ್ನ ಒಂದ್ಸಲ ಟ್ರೈ ಮಾಡಿ ಕಾಣಿ, ಖಂಡಿತ ನಿಮ್ಗೆ ರಿಸಲ್ಟ್ ಸಿಗತ್ತೆ. ಹಾಗಂತ ಹೇಳಿ ಒಂದೇ ದಿನದಲ್ಲಿ ಮ್ಯಾಜಿಕ್ ಅಂತೂ ಆಗಲ್ಲ. ನೀವು ಯೂಸ್ ಮಾಡ್ತಾ ಹೋದಾಗ ಅಂದ್ರೆ ಒಂದು ವಾರದ ವರೆಗೂ ಯೂಸ್ ಮಾಡಿ ನೋಡಿ, ಅವಾಗ ನಿಮ್ಗೆ ಸ್ವಲ್ಪ ಆದ್ರೂ ಡಿಫರೆನ್ಸ್ ಗೊತ್ತಾಗುತ್ತೆ. ಆವಾಗ ನೀವು ಇದನ್ನ ಕಂಟಿನ್ಯೂ ಮಾಡ್ಬೋದು. ಮತ್ತೆ ಇನ್ನೊಂದು ಮೇನ್ ಟಿಪ್ಸ್ ಅಂತ ಹೇಳಿದ್ರೆ, ಏನೇ ನಾನು ಫೇಸ್ ಪ್ಯಾಕ್ ಹೇಳಲಿ ಇಲ್ಲ ಯಾವ್ದನ್ನೇ ಹೇಳಲಿ, ನೀವು ಮೊದ್ಲು ಏನ್ ಮಾಡ್ಬೇಕು, ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಂಡೇ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲ ಇದು ಕೂಡ ಎಲ್ಲ ಸ್ಕಿನ್ನರ್ಗೂ ಸೂಟ್ ಆಗ್ಬೇಕಂತ ಏನಿಲ್ಲ. ಹಾಗಾಗಿ ಎಲ್ರು ಕೂಡ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಯಾವ್ದೇ ರೀತಿ ಇರಿಟೇಷನ್ ಆಗಿಲ್ಲ, ಏನೂ ಆಗಿಲ್ಲ ಅಂದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಆಕ್ಚುಲಿ ಇದರಿಂದ ಯಾರಿಗೇನು ಪ್ರಾಬ್ಲಮ್ ಆಗಲ್ಲ, ಬಟ್ ನಮ್ ಹೇಳೋ ಟಿಪ್ಸ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಯಾಕಂದ್ರೆ ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಇರುತ್ತೆ, ಏನ್ ಹಚ್ಚಿದ್ರು ಆಗಲ್ಲ ಅನ್ನೋರಿಗೆ ಸ್ವಲ್ಪ ಒಂದು ಭಯ ಇರಲಿ. ಯಾವ್ದನ್ನೇ ಹಚ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಅವರು ಹಾಬಿ ಆಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನ್ ಬಳಸಿರುವಂತಹದ್ದು ಕ್ಯಾರೆಟ್ ಮತ್ತೆ ತುಂಬಾ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿದ್ದೀನಿ. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ನಮ್ ಸ್ಕಿನ್ ಗೆ ತುಂಬಾ ಒಳ್ಳೇದು, ಬ್ರೈಟ್ ಮಾಡತ್ತೆ. ಕಲೆ ಏನಾದ್ರೂ ಇದ್ರೆ, ನಿಮ್ಗೆ ಪಿಂಪಲ್ ಆಗಿ ಅದರಲ್ಲಿ ಮಾರ್ಕ್ ಏನಾದ್ರು ಉಳ್ಕೊಂಡಿದ್ರೆ ಅದು ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ನಾನು ಹೇಳ್ದಾಗೆ ಒಂದೇ ದಿನದಲ್ಲಿ ಮ್ಯಾಜಿಕ್ ಅಂತೂ ಆಗಲ್ಲ. ಯೂಸ್ ಮಾಡ್ತಾ ಹೋಗಿ ಖಂಡಿತ ರಿಸಲ್ಟ್ ಸಿಗುತ್ತೆ. ಒಂದ್ 25 ರೂಪಾಯಿ ಖರ್ಚು ಮಾಡಿ ನಿಮ್ಗೆ ಈ ಸಿರಮ್ ರೆಡಿ ಮಾಡ್ಕೊಂಡ್ರೆ ರಿಸಲ್ಟ್ ಸಿಗುತ್ತೆ ಅಂತ ಖುಷಿ ಸಿಕ್ಕಿದ್ರೆ ಇನ್ಯಾವ್ದು ಬೇಕಲ್ವಾ. ಹೊರಗಡೆ ಹೋಗಿ ನಾವು ಯಾವ್ದಾವ್ದು ಟ್ರೈ ಮಾಡೋ ಬದಲು ಮನೇಲಿ ನಾವು ಈ ತರ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಮೊದಲ ಬಾರಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಅಂತ ಹೇಳ್ತಾ, ಇವಾಗ ಸಿರಮ್ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಿರಮ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟ್ ಅನ್ನ ತಗೊಂಡು ಅದನ್ನ ಚಂದ ಮಾಡಿ ತೊಳೆದಾದ್ಮೇಲೆ ಅದರ ಸಿಪ್ಪೆಯನ್ನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ನೀವು ಈಗ ಸಣ್ಣದಾಗಿ ತುರ್ಕೋಬೇಕು. ಇಲ್ಲ ತುರಿಯಕ್ ಆಗಲ್ಲ ಅಂದ್ರೆ ಮಿಕ್ಸಿ ಜಾರಿಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲೂ ಕೂಡ ರುಬ್ಕೋಬಹುದು. ಹಾಗೇನೆ ರುಬ್ಬೇಕು. ಅದಾದ್ಮೇಲೆ ಒಂದು ಬಟ್ಟೆಯನ್ನ ತಗೊಂಡು ಆ ಬಟ್ಟೆಯಲ್ಲಿ ನೀವು ಜರಡಿ ಮಾಡ್ತಿರಲ್ವಾ, ಅಂತಹ ಬಟ್ಟೆಯನ್ನ ತಗೊಂಡು ಒಂದು ಬೌಲ್ ಹಾಕೊಂಡು ಆ ಬೌಲಿಗೆ ಅದ್ರ ರಸವನ್ನ ಹಿಂಡ್ಕೊಳ್ಳಿ. ಅವಾಗ ಚೆನ್ನಾಗಿ ಕ್ಯಾರೆಟ್ ರಸ ಸಿಗತ್ತೆ. ಈ ಕ್ಯಾರೆಟ್ ಅಲ್ಲಿ ಬೀಟಾ ಕ್ಯಾರೋಟಿನ್ ಜಾಸ್ತಿ ಇರೋದ್ರಿಂದ ಮತ್ತೆ ವಿಟಾಮಿನ್ ಇ ಮತ್ತೆ ವಿಟಾಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ಒಂದೊಳ್ಳೆ ಬ್ರೈಟ್ ಮತ್ತೆ ನ್ಯಾಚುರಲ್ ಗ್ಲೋ ಬರೋದಕ್ಕೆ, ಕಲೆ ಹೋಗೋದಕ್ಕೆ ಇದೆ ಹೆಲ್ಪ್ ಮಾಡುತ್ತೆ. ಮತ್ತೆ ಬೇಗ ಮುಖ ಎಲ್ಲ ಸುಕ್ಕುಗಟ್ಟುತ್ತೆ ಅಲ್ವಾ, ಅಂದ್ರೆ ವಯಸ್ಸಾದಂತೆ ಒಂಥರ ನೆರಿ ನೆರಿ ಬರುತ್ತಲ್ವಾ, ಅದನ್ನ ಆದಷ್ಟು ತಡೆಯೋದಕ್ಕೂ ಕೂಡ ಈ ಕ್ಯಾರೆಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಈ ರಸಕ್ಕೆ ನೀವು 1 ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟರ್ ಅನ್ನ ಸೇರಿಸ್ಕೊಳ್ಳಿ. ಅದಾದ್ಮೇಲೆ ಗ್ಲಿಸರಿನ್ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ಸಾಕು. ಒನ್ ಡ್ರಾಪ್ಸ್, ಅಥವಾ ಈಗ ಆಯಿಲಿ ಸ್ಕಿನ್ ಆದರೆ ನಿಮ್ಗೆ 1 ಡ್ರಾಪ್ಸೇ ಸಾಕು. ಒಂದ್ ವೇಳೆ ನಿಮ್ ಡ್ರೈ ಸ್ಕಿನ್ ಅಂದ್ರೆ 1 to 3 ಡ್ರಾಪ್ಸ್ ಆಗುವಷ್ಟು ನೀವು ಗ್ಲಿಸರಿನ್ ಅನ್ನ ಸೇರಿಸ್ಕೊಳ್ಳಿ. ಅದಾದ್ಮೇಲೆ ವಿಟಾಮಿನ್ ಇ ಕ್ಯಾಪ್ಸೂಲ್ 2 ತಗೊಂಡಿದ್ದೀನಿ ನಾನು. ವಿಟಾಮಿನ್ ಇ ಕ್ಯಾಪ್ಸೂಲ್ ಅಲ್ಲಿರುವಂತಹ ಆಯಿಲ್ ಅನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಇದು ಅಷ್ಟೇ, ಎಲ್ಲಾ ಪದಾರ್ಥನೂ ಕೂಡ ನಮ್ಮ ಮುಖಕ್ಕೆ ಒಂದೊಳ್ಳೆ ಗ್ಲೋ ಕೊಡೋದಕ್ಕೆ ಮತ್ತೆ ಮಾಯಿಶ್ಚರ್ ಆಗಿ ಇರೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದು ಒಂದು ಒಳ್ಳೆಯ ಬೆಸ್ಟ್ ಸಿರಮ್ ಅಂತ ಹೇಳೋದು. ನ್ಯಾಚುರಲ್ ಆಗಿ ಇರತ್ತೆ, ಸ್ಕಿನ್ನಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಮತ್ತೆ ಇದರಿಂದ ಹಚ್ಚಿದಾಗ ಪಿಂಪಲ್ ಆಗೋದು ತುಂಬಾನೇ ಕಡಿಮೆ, ಪಿಂಪಲ್ ಕೂಡ ಆಗಲ್ಲ. ಇದು ಆಲ್ಮೋಸ್ಟ್ ಎಲ್ಲಾ ಸ್ಕಿನ್ ಅವ್ರಿಗೂ ಕೂಡ ಸೂಟ್ ಆಗತ್ತೆ. ಈಗ ಇನ್ನು ಏನನ್ ಮಾಡ್ಬೇಕು, 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಗೊತ್ತಿದೆ ಅಲ್ವಾ ನಿಮ್ಗೆ, ಸ್ಕಿನ್ ಅನ್ನ ತುಂಬಾ ಸ್ಮೂತ್ ಆಗಿ ಇರೋದಕ್ಕೆ, ಯಾವುದೇ ರೀತಿಯ ಇರಿಟೇಷನ್ ಆಗದೆ ಇರುವ ಹಾಗೆ ಒಂದ್ ಒಳ್ಳೆ ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಗೆ ಅಲೋವೆರಾ ಜೆಲ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಕ್ರೀಮ್ ಆಗ್ಲಿ ಸಿರಮ್ ಆಗ್ಲಿ ಮಾಡೋದಕ್ಕೆ ಅಲೋವೆರಾ ಜೆಲ್ ಅನ್ನ ಸೇರಿಸ್ತಾರೆ. ಅದೊಂಥರ ಸೇಫ್ಟಿ ನಮ್ಮ ಸ್ಕಿನ್ನಿಗೆ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಚೆನ್ನಾಗಿ ನೀವು ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಮತ್ತೆ ಅದರ ರಸ
ಮತ್ತೆ ಜೆಲ್ಲು ಎಲ್ಲದೂ ಕೂಡ ಚೆನ್ನಾಗಿ ಒಂದ್ರ ಜೊತೆಗೆ ಒಂದು ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆದ್ಮೇಲೆ ಒಂದ್ ಸ್ಮಾಲ್ ಗ್ಲಾಸ್ ಬಾಟ್ಲ್ ತಗೊಳ್ಳಿ, ಆ ಬಾಟ್ಲ್ ಅಲ್ಲಿ ಹಾಕಿ, ಈ ತರ ಬಾಟ್ಲ್ ಇಲ್ಲಾಂದ್ರೆ ಒಂದ್ ಸ್ಮಾಲ್ ಗ್ಲಾಸ್ ಬಾಟ್ಲೆ ಆದ್ರೆ ಬೆಸ್ಟ್, ಅದ್ರಲ್ಲಿ ಹಾಕಿ ನೀವು ಫ್ರಿಡ್ಜ್ ಅಲ್ಲಿ 1 ವಾರ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಬೇಡ, 1 ವಾರಕ್ಕಾಗುವಷ್ಟೇ ನೀವು ಯೂಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಗತ್ತೆ. ಸ್ಕಿನ್ ತುಂಬಾ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ, ಪಿಂಕಿಶ್ ಆಗತ್ತೆ, ಮತ್ತೆ ಕಲೆ ಕ್ರಮೇಣ ಹೋಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ಖಂಡಿತ ಇದನ್ನ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ನಿಮ್ಗೆ ಯಾವ ತರದ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿದರೆ ನಾನು ಅದೇ ತರ ರಿಲೇಟೆಡ್ ವಿಡಿಯೋ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಧನ್ಯವಾದಗಳು.